ನಾವು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದೇವಿ. ಅದೇನು ಒಂದು ದಿವಸದ ಸಾಧನೆಯಲ್ಲ, ಒಬ್ಬ ವ್ಯಕ್ತಿಯ ಸಾಧನೆಯಲ್ಲ. ಸಾವಿರ ಸಾವಿರ ಜನ, ಲಕ್ಷ ಲಕ್ಷ ಜನ, ಕೋಟಿ ಕೋಟಿ ಜನ ಪ್ರಯತ್ನ ಮಾಡಿದರು 100 ವರ್ಷಗಳ ಕಾಲ. 1857, ಅದಕ್ಕಿಂತ ಹಿಂದೆ ಒಂದಿಷ್ಟು 47, ಅಲ್ಲಿಂದ ಇಲ್ಲಿಯವರೆಗೆ 47ರವರೆಗೆ 100 ವರ್ಷಗಳ ಕಾಲ ಸಾಧನೆ ಮಾಡಿದರು, ಹೋರಾಟ ಮಾಡಿದರು. ಮಾಡಿದವರು, ಕಷ್ಟಪಟ್ಟವರು, ಪ್ರಾಣ ಕೊಟ್ಟರು. ನಾವೇನೂ ಮಾಡಿಲ್ಲ, ಆರಾಮದೇವಿ, ಅನುಭವಿಸಕತ್ತೇವೆ. ಇದರ ಪ್ರಜ್ಞೆ ಇದ್ದರೂ ಎಷ್ಟೋ ಭಾರತ ಸುಂದರ ಆಗ್ತದದ. ಯಾರೋ ಮಾಡಿದರು. 1857ರಲ್ಲಿ ಯಾರ್ಯಾರು ಇದ್ರೋ ಸತ್ತು ಹೋಗ್ಯಾರ. ಅವರು ಸ್ವಾತಂತ್ರ್ಯ ಅನುಭವಿಸಿಲ್ಲ, ಅದರ ಫಲ ಉಳ್ಳಿಲ್ಲ. ಆ ಬಳಿಕ ಹುಡುಗರು ಬಂದರು, ಶಾಲೆ ಹುಡುಗರು ಬಂದರು, ಮಕ್ಕಳು ಬಂದರು, ಸಾವಿರ ಸಾವಿರ ಮಕ್ಕಳು ಬಂದರು. ಅವರು ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯದ ಕನಸ ಕಂಡ್ರು, ಪ್ರಾಣ ಕೊಟ್ಟರು, ಗಲ್ಲಿಗೆ ಇರಿದ್ರು, ಜೈಕಾರ ಹಾಕಿದರು, ಹೋಗಲಿ ಅಂದರು. ಕೊನೆಯ ಕ್ಷಣದಲ್ಲಿ ಸಂತೋಷದ ಕಣ್ಣೀರ ಸುರಿಸಿದರು. ಈ ಜಗತ್ತಿನಿಂದ ಮರೆಯಾಗಿ ಹೋದರು. ಅವರು ಸ್ವಾತಂತ್ರ್ಯ ಅನುಭವಿಸಲಿಲ್ಲ, ಅದರ ಕನಸ ಕಂಡಿದ್ದರು. ಆ ಬಳಿಕ ಕೆಲವು ಜನ ಬಂದರು, ಬಹಳ ದೊಡ್ಡವರು ಬಂದರು, ಹುಡುಗರು ಬಂದರು, ಜೈಕಾರ ಹಾಕಿದರು, ಎದೆ ಕೊಟ್ಟರು. ಅಂಥ ಮಕ್ಕಳು ಹೋದರು. ಹೋಗುವಾಗ ಬಹಳ ಆನಂದವಾಗಿ ಹೋಗ್ತೀವಿ ಅಂತ ಹೇಳಿ ಹೋದ್ರು. ಸಣ್ಣ ಹುಡುಗರು, ಹೈಸ್ಕೂಲ್ ಹುಡುಗರು, ಪ್ರಾಥಮಿಕ ಶಾಲೆ ಮಕ್ಕಳು ಹಂಗೆ ಹೋದರು. ಏನ ತ್ಯಾಗ! ಅವ್ರಿಗೆ ಯಾರೂ ಏನೂ ಕೊಡಲಿಲ್ಲ, ಅವ್ರಿಗೆ ಯಾರೂ ಕೊಡಲಿಲ್ಲ. ಅವ್ರದ್ದೊಂದು ಫೋಟೋ ಸಹಿತ ಎಲ್ಲಿ ಇಡಲಿಲ್ಲ, ಅವ್ರನ್ನ ಯಾರೂ ನೆನಪು ಮಾಡಿಕೊಂಡಿಲ್ಲ. ಆದರೆ ಅವರು ಸಾವಿರ ಸಾವಿರ ಜನ, ಸಾವಿರಾರು ಜನ. ಕೊನೆಗೆ ಇಡೀ ಭಾರತ ದೇಶದ ಮೂಲೆ ಮೂಲೆಗಳಿಂದ ಕ್ವಿಟ್ ಇಂಡಿಯಾ, ಚಲೇ ಜಾವ್, ಹೊರಟು ಹೋಗಿ ಅಂದರು. ಆ ಧ್ವನಿ ಎಷ್ಟು ಜೋರಾಗಿತ್ತು ಅಂದರೆ ಬ್ರಿಟಿಷರು ಹೋದರು. 100 ವರ್ಷಗಳ ಇತಿಹಾಸದ ಹೋರಾಟ ಒಂದ ದಿವಸದಾಗ ಬಂದದ್ದಲ್ಲ, ಒಂದ ರೀತಿ ಪ್ರಯತ್ನ ಪಟ್ಟದ್ದಲ್ಲ. ಅನೇಕ ಜನ, ಅನೇಕ ರೀತಿ ಎಲ್ಲ ತ್ಯಾಗ ಮಾಡಿದರು, ಎಲ್ಲವನ್ನ ಕೊಟ್ಟರು. ಅವರು ಬಡವರಾಗೆ ಹೋದರು, ಏನೂ ಇರಲಿಲ್ಲ, ಉಣ್ಣಕ್ಕೆ ತಿನ್ನಕ್ಕೆ ಸಹಿತ ಇರಲಿಲ್ಲ ಎಷ್ಟೋ ಸಲ. ಅಂಥವರೆಲ್ಲ ಮಾಡಿದರು. ನಾವಿಂದ ಹಿಂಗದೆ. ನಾವು ಯಾರನ್ನ ನೆನೆಸ್ತೇವೆ? ಸುಮ್ಮನೆ ವಿಚಾರ ಮಾಡುವಂಗೆ. ನಾವು ಸಂಪತ್ತನ್ನು ಅನುಭವಿಸ್ತಾ ಇದ್ದೇವೆ, ಸ್ವಾತಂತ್ರ್ಯದ ಫಲಗಳನ್ನು ಅನುಭವಿಸ್ತಾ ಇದ್ದೇವೆ. ಆದರೆ ಅದಕ್ಕಾಗಿ ಪರಿಶ್ರಮ ಮಾಡಿದವರು ಬಹಳ ಜನ. ಅವರೆಲ್ಲ ಹೋಗ್ಯಾರ. ಅವ್ರು ಹೆಂಗೆ ಹೋಗಿದ್ರು ಅಂದರೆ ನಮಗೆ ಆಗಲಿಲ್ಲ ಅಂತ ಹೋಗಿಲ್ಲ. ಅವ್ರ ತಲೆಯೊಳಗೆ ಸ್ವಾತಂತ್ರ್ಯ, ಮನಸ್ಸಿನಲ್ಲಿ ಸ್ವಾತಂತ್ರ್ಯ ಕಣ್ತುಂಬ ಬರೆಯದೆ ಅದನ್ನೇ ತುಂಬಿಕೊಂಡು ಬದುಕಿನಲ್ಲಿಯೇ ಸ್ವತಂತ್ರ ಆಗಿ ಹೋದವರು ಆ ಹುಡುಗರು. ಅಷ್ಟು ಜನ. ಪರಿಶ್ರಮ ಬೇಡವೇ? ಪರಿಶ್ರಮ ಸುದೀರ್ಘ ಕಾಲ ನಾವು ಕಷ್ಟಪಟ್ಟು ಮಾಡಬೇಕಂತ ಹೊರಡಬೇಕು.